गुरुदेव के पावन श्री चरणों पर शत शत शीश नवाए, गुरुदेव की महिमा गाए, गुरुदेव की महिमा गाए, गुरुदेव। ಸ್ಥಳೀಯ ಜಗದ್ಗುರು ರಮಾನಂದಾಚಾರ್ಯ ಸಂಪ್ರದಾಯ ಭಕ್ತ ಸೇವಾ ಮಂಡಳಿಯು ಜಗದ್ಗುರು ರಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿಯವರ ಪಾದುಕ ದರ್ಶನ ಹಾಗೂ ಗುರುಪೂಜಾ ಸಮಾರಂಭವನ್ನು ನವೆಂಬರ್ 2ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಎಲ್ವಿಡಿ ಕಾಲೇಜ್ ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದೆ ಎಂದು ಪ್ರವಚನಕಾರ್ತಿ ಅಂಬಿಕಾ ಯಾದವ್ ರೆಡ್ಡಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 7 ಗಂಟೆಗೆ ನಗರೇಶ್ವರ ದೇವಾಲಯದಿಂದ ಪಾದುಕೆಯ ಮೆರವಣಿಗೆ ಪ್ರಾರಂಭವಾಗಿ ರಾಧಾಕೃಷ್ಣ ಕಲ್ಯಾಣ ಮಂಟಪದವರೆಗೆ ಸಾಗಲಿದೆ. ನಂತರ ಪಾದುಕಾ ದರ್ಶನ, ಗುರುಪೂಜಾ, ಆರತಿ ಸಮಾರಂಭ, ಪ್ರವಚನ, ಉಪಾಸಕ ದೀಕ್ಷೆ, ದರ್ಶನ ಹಾಗೂ ಪುಷ್ಪವೃಷ್ಟಿ ನಡೆಯಲಿದೆ ಎಂದು ವಿವರಿಸಿದರು. ಇಂದಿನ ಭೌತಿಕ ಯುಗದಲ್ಲಿ ಮನುಷ್ಯ ವಿಜ್ಞಾನದಲ್ಲಿ ಮುಂದುವರೆದಿದ್ದರೂ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸುಖದಿಂದ ದೂರವಾಗುತ್ತಿದ್ದಾನೆ ಎಂದು ಖೇದ ವ್ಯಕ್ತಪಡಿಸಿದ ಅವರು, ಮಾನವನಿಗೆ ನಿಜವಾದ ಶಾಂತಿ, ಆತ್ಮತೃಪ್ತಿ ಮತ್ತು ಸಮಾಧಾನ ದೊರೆಯಬೇಕೆಂದರೆ ಗುರು ಮಾರ್ಗವನ್ನು ಅನುಸರಿಸಬೇಕು. ಗುರುಚರಣ ಹಿಡಿದಾಗ ಮಾತ್ರ ಜೀವನದಲ್ಲಿ ಸಾತ್ವಿಕತೆ, ಶಾಂತಿ ಮತ್ತು ಪ್ರಗತಿ ಸಾಧ್ಯ. ಗುರು ಮಾರ್ಗದಲ್ಲಿರುವಾಗ ನವವಿಧ ಭಕ್ತಿ ಬೆಳೆಯುತ್ತದೆ. ಭಕ್ತಿಯಿಂದ ಸಕಾರಾತ್ಮಕ ಶಕ್ತಿ, ಇಚ್ಛಾಶಕ್ತಿ ಮತ್ತು ನೇತೃತ್ವದ ಗುಣಗಳು ಬೆಳೆಯುತ್ತವೆ. ಭಕ್ತಿ ಜೀವನದಲ್ಲಿ ಶಿಸ್ತು ಪಾಲನೆ, ಸಮಯ ಪಾಲನೆ ಮತ್ತು ಪರೋಪಕಾರದ ಮನೋಭಾವವನ್ನು ತರಲು ಸಹಾಯಕವಾಗುತ್ತದೆ ಎಂದು ಹೇಳುತ್ತಾ, ಕಣ್ಣು ವಿಜ್ಞಾನದಲ್ಲಿಡಿ, ಮನಸ್ಸು ಆಧ್ಯಾತ್ಮದಲ್ಲಿಡಿ, ಬುದ್ಧಿ ವ್ಯವಹಾರದಲ್ಲಿಡಿ ಎಂಬ ಜಗದ್ಗುರು ಸ್ವಾಮಿ ನರೇಂದ್ರಾಚಾರ್ಯಜಿಯವರ ಸೂತ್ರವನ್ನು ಅನುಸರಿಸಿದರೆ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ಮತ್ತು ಧೈರ್ಯ ದೊರೆಯುತ್ತವೆ ಎಂದು ಹೇಳಿದರು. ಪಾದುಕ ದರ್ಶನದ ಅಂಗವಾಗಿ ಸಾಮಾಜಿಕ ಸೇವಾ ಚಟುವಟಿಕೆಯಾಗಿ 7 ಮಹಿಳೆಯರಿಗೆ ಹೊಲಿಗೆ ತಯಾರಿಕಾ ಯಂತ್ರಗಳನ್ನು ವಿತರಿಸಲಾಗುವುದು. ಸಮಾರಂಭದಲ್ಲಿ ಯಾವುದೇ ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲಾ ಮಹಿಳೆಯರು ಪಾಲ್ಗೊಳ್ಳಬಹುದಾಗಿದೆ ಎಂದು ಹೇಳಿದರು. ರಾಯಚೂರಿನಲ್ಲಿ ನವೆಂಬರ್ 2ಕ್ಕೆ ಸಿದ್ಧ ಪಾದುಕೆಗಳ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ದಕ್ಷಿಣ ಪೀಠ ನಾಣಿಧಾಮದಿಂದ ಸಿದ್ಧ ಪಾದುಕೆಗಳೊಂದು ಆಗಮನವಾಗುತ್ತಿದೆ. ಇದೇ ನವೆಂಬರ್ 2, 2025ರಂದು ಬೆಳಗ್ಗೆ 8 ಗಂಟೆಗೆ ನಮ್ಮ ಕಾರ್ಯಕ್ರಮವು ನಗರೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಲಿದೆ. ಈ ಒಂದು ನಗರೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಅಂದರೆ ಶೋಭಾಯಾತ್ರೆಯಿಂದ ಹೊರಡುತ್ತಿದೆ. ಈ ಶೋಭಾಯಾತ್ರೆಯಲ್ಲಿ ಮೆರವಣಿಗೆ ಅಂದರೆ ಜಗದ್ಗುರು ಶ್ರೀಗಳ ಒಂದು ಸಿದ್ಧ ಪಾದುಕೆಗಳ ಮೆರವಣಿಗೆ ಈ ಸ್ಥಳದಿಂದ ಪ್ರಾರಂಭವಾಗುತ್ತದೆ, ನಗರೇಶ್ವರ ದೇವಸ್ಥಾನದಿಂದ. ಈ ನಗರೇಶ್ವರ ದೇವಸ್ಥಾನದಿಂದ 8 ಗಂಟೆಗೆ ಪ್ರಾರಂಭವಾದರೆ 10 ಗಂಟೆ ಅನ್ನಷ್ಟರಲ್ಲಿ ನಮ್ಮ ಒಂದು ಕಲ್ಯಾಣ ಮಂಟಪ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪಕ್ಕೆ ಈ ಮೆರವಣಿಗೆ ಬಂದು ತಲುಪಲಿದೆ. ಈ ಮೆರವಣಿಗೆ ಬಂದು ತಲುಪಿದ ಮೇಲೆ ಅಲ್ಲಿಂದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಷೋಡಶೋಪಚಾರ ವಿಧಿಯಿಂದ ಹಿಂದೂ ಸನಾತನ ಧರ್ಮದ ವೈದಿಕ ಧರ್ಮದ ಒಂದು ಪದ್ಧತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಪೂಜಾ ಆರಾಧನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವೆಂದರೆ ನಮ್ಮ ಅಂದ್ರೆ ಮಾನವೀಯತೆ ಧರ್ಮದ ಒಂದು ಸಂರಕ್ಷಣೆ, ಪರಿಸರದ ಸಂರಕ್ಷಣೆ, ಸಮಾಜದ ಒಂದು ಒಳಿತಾಗಾಗಿ. ಅಂದರೆ ಇವತ್ತಿನ ಕಾಲದಲ್ಲಿ ವಿಜ್ಞಾನದ ಒಂದು ಶತಮಾನದಲ್ಲಿ 21ನೇ ಶತಮಾನ ಅಂದರೆ ವಿಜ್ಞಾನದ ಕಾಲದಲ್ಲಿ ನಮ್ಮ ಒಂದು ಮಾನವೀಯತೆಯನ್ನು ನಾವು ಎಲ್ಲೋ ಮೂಢನಂಬಿಕೆ, ಅಂಧಶ್ರದ್ಧಾ ಈ ಒಂದು ಸನ್ನಿವೇಶದಲ್ಲಿ ಆಮೇಲೆ ಇವತ್ತಿನ ಯುವಕರು ಯಾವುದೊಂದು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನದ ಒಂದು ಭವಿಷ್ಯವನ್ನೇ ಕಳೆದುಕೊಳ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಜಗದ್ಗುರು ಶ್ರೀ ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರು ಯುವಕರಲ್ಲಿ ಒಂದು ಹೊಸ ಚೈತನ್ಯ, ವಿಜ್ಞಾನ, ತನ್ನ ದೃಷ್ಟಿ ವಿಜ್ಞಾನದ ಕಡೆ ಇಡಬೇಕು, ತನ್ನ ಮನಸ್ಸು ಆಧ್ಯಾತ್ಮದ ಕಡೆ ಇಡಬೇಕು, ಹಾಗೆ ಬುದ್ಧಿ ವ್ಯವಹಾರದ ಕಡೆ ಇಡಬೇಕು. ಈ 3 ಸೂತ್ರಗಳಿಂದ ಯುವಕರಲ್ಲಿ, ಮಹಿಳೆಯರಲ್ಲಿ ಒಂದು ಅಧ್ಯಾತ್ಮದ ಜ್ಞಾನವನ್ನು ಮೂಡಿಸುವುದು ಪ್ರಯತ್ನವಿದೆ. ಇದು ಸಮಾಜದ ಒಳಿತಿಗಾಗಿ. ಅಂದರೆ ಇವಾಗ ರಾಯಚೂರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಿಂದ ರಾಯಚೂರಿನ ಜನರಿಗೆ ಏನು ಉಪಯೋಗ ಅಂದರೆ ಇಲ್ಲಿರುವಂತಹ ಜನರಿಗೆ ಅಂಧಶ್ರದ್ಧಾದಿಂದ ನಿರ್ಮೂಲನೆ ಮಾಡುವುದು, ತಮ್ಮಲ್ಲಿರುವಂತಹ ಅಂದರೆ ಇವಾಗ ನಾವು ನೋಡ್ತೀವಿ ಅಣು ರೇಣುವಿನಲ್ಲಿ ಭಗವಂತನಿದ್ದಾನೆ. ಈ ಭಗವಂತನ ನಾವು ಯಾವುದೋ ಒಂದು ಶಕ್ತಿ, ಒಂದು ನಿರ್ಗುಣ ರೂಪದಲ್ಲಿ ಭಗವಂತನಿದ್ದಾನೆ. ಆ ಭಗವಂತನನ್ನು ಹುಡುಕುವುದಕ್ಕಾಗಿ ಯಾವುದೇ ಒಂದು ಮಂತ್ರ, ಚಂತ್ರ, ಈಗ ನಾವು ವಾಮಾಚಾರ
ಈ ಮಾರ್ಗಗಳಲ್ಲದೆ ಭಕ್ತಿಯ ಮಾರ್ಗ, ಭಕ್ತಿಯ ಪಂಥ. ಈಗ ದಕ್ಷಿಣ ಭಾರತದಲ್ಲಿ ಭಕ್ತಿಯ ಪಂಥ ಅಂತೀವಿ ನಾವು. ಕಬೀರ್ ದಾಸರಿದ್ದಾರೆ, ಅದೇ ರೀತಿ ಶಂಕರಾಚಾರ್ಯರು, ಅದೇ ಮಧ್ವಾಚಾರ್ಯರು, ಇವರೆಲ್ಲರೂ ಭಕ್ತಿ ಪಂಥದಿಂದಲೇ ಭಗವಂತನ ಒಂದು ಪಡೆದುಕೊಳ್ಳುವ ಪ್ರಯತ್ನ ಇದೇ ರಾಮಾನಂದಾಚಾರ್ಯಜಿಯವರು ಮಾಡುತ್ತಿದ್ದಾರೆ. ಈ ಕಡೆ ಬರೋದರಿಂದ ಪಾದುಕೆಗಳ ಒಂದು ಆಗಮನದಿಂದ, ಅಂದ್ರೆ ಯಾವ ಉದ್ದೇಶದಿಂದ ಪಾದುಕೆಗಳು ಬರ್ತಿದ್ದಾರೆ ಅಂದರೆ ಅತ್ತೆ ರಾಮಾನಂದಾಚಾರ್ಯಜಿಯವರ ಒಂದು ಉಪಪೀಠಗಳು ಇಡೀ ಸಂಪೂರ್ಣ ಭಾರತದಲ್ಲಿ 12 ಉಪಪೀಠಗಳಿವೆ. 12 ಉಪಪೀಠಗಳಲ್ಲಿ ಅವರು ಸಗುಣ ರೂಪದಲ್ಲಿ ಹೋಗ್ತಾ ಇರ್ತಾರೆ. ಆದರೆ ನಿರ್ಗುಣ ರೂಪದಲ್ಲಿ ಪ್ರತಿ ಜಿಲ್ಲೆಗೂ ಪ್ರತಿ ವರ್ಷ ಒಂದು ಸಲ ಪಾದುಕೆಗಳ ಒಂದು ಆಗಮನವಾಗುತ್ತದೆ. ಪಾದುಕೆಯಲ್ಲಿ ರಾಮಾನಂದಾಚಾರ್ಯಜಿಯವರ ಶಕ್ತಿಯನ್ನು ನಿರ್ಗುಣ ರೂಪದಲ್ಲಿ ನಾವು ಸ್ವಾಗತಿಸುತ್ತೇವೆ. ಈ ಒಂದು ಪಾದುಕ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಸಮಾಜದ ಒಳಿತಿಗಾಗಿ ಒಂದಂತೂ ಮೊದಲೇ ನಾವು ಅಂಧಶ್ರದ್ಧೆ ನಿರ್ಮೂಲನೆ ಮಾಡ್ತಿದ್ದೀವಿ. ಇನ್ನೊಂದು ಭಕ್ತಿ ಪಂಥ, ಭಕ್ತಿ ಆಡಂಬರವಿಲ್ಲ, ಇದು ಒಂದು ಅಧ್ಯಾತ್ಮದ ಜ್ಞಾನ, ಇದನ್ನು ಜನಜಾಗೃತಿ ಮಾಡುತ್ತಿದ್ದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಮಹಿಳಾ ಸಬಲೀಕರಣ, ಮಹಿಳಾ ಸೇನಾ ಅಂತ ನಮ್ಮಲ್ಲಿ ಕರಿತೀವಿ. ಒಂದು ಹಿಂದೂ ಅಖಿಲ ಭಾರತೀಯ ಮಹಿಳಾ ಸೇನಾ ಅಂತ ನಮ್ಮ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಶಸ್ತಿ ನೀಡಲಾಗಿದೆ. ಮಹಿಳೆಯರು ಸರ್ವಸಾಮಾನ್ಯವಾಗಿ ಅಂದ್ರೆ ಪುರುಷರ ಸಮಾನವಾಗಿ ಇವಾಗ ಸಮಾಜದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲು ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ನಮ್ಮ ಅತ್ತೆ ಜಗದ್ಗುರು ರಾಮಾನಂದಾಚಾರ್ಯಜಿಯವರ ಸಂಸ್ಥೆಯಿಂದ ಈ ಸಲ ಅಂದ್ರೆ ಈ ವರ್ಷ ನವೆಂಬರ್ 2ಕ್ಕೆ ನಾವು 7 ಜನ ಮಹಿಳೆಯರು, ಅಂದರೆ ಅವರು ವಿಧವೆಯರಾಗಿರಬಹುದು ಅಥವಾ ಆರ್ಥಿಕವಾಗಿ ಬಡ ಪರಿಸ್ಥಿತಿ, ಆರ್ಥಿಕವಾಗಿ ಹಿಂದುಳಿದವರಾಗಿರಬಹುದು, ಯಾವುದೇ ಕುಲ ಇಲ್ಲ, ಯಾವುದೇ ಮತ ಇಲ್ಲ, ಜಾತಿ ಭೇದ ಯಾವುದೂ ಇಲ್ಲ, ಸರ್ವಧರ್ಮ ಸಮನ್ವಯ ಒಂದು ದೃಷ್ಟಿಕೋನದಿಂದ 7 ಜನ ಮಹಿಳೆಯರನ್ನು ಗುರುತಿಸಿಕೊಂಡು ಅವರ ಒಂದು ಆಧಾರ್ ಕಾರ್ಡ್, ಅವರ ಅಥವಾ BPL ಕಾರ್ಡ್ ಅಥವಾ ಅವ್ರ ಕಾಸ್ಟ್ ಇನ್ಕಮ್ ಇದ್ರೆ ಕಾಸ್ಟ್ ಇನ್ಕಮ್ ಒಂದು ನೋಡಿಕೊಂಡು ಅವರಿಗೆ ನಾವು 7 ಹೊಲಿಗೆ ಯಂತ್ರವನ್ನು ವಿತರಿಸುತ್ತಿದ್ದೇವೆ. ಪ್ರತಿ ಮಹಿಳೆಗೆ 7 ಜನ ಮಹಿಳೆಯರಿಗೆ ಅಷ್ಟೇ. ನಾವು ಯಾಕೆ 7 ಜನ ಮಹಿಳೆಯರಿಗೆ ಗುರುತಿಸ್ತೀವಿ ಅಂದ್ರೆ ಈ ಕಡೆ ಸಂಪ್ರದಾಯ ತುಂಬಾ ಕಡಿಮೆ ಇದೆ, ಅಧ್ಯಾತ್ಮದ ಜ್ಞಾನ ಸ್ವಲ್ಪ ನಮ್ಮ ರಾಮಾನಂದಾಚಾರ್ಯ ಸಂಪ್ರದಾಯ ಕಡಿಮೆ ಇರುವುದರಿಂದ ನಾವು 7 ಜನರಿಗೆ ಮಾತ್ರ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ನಾವು 7 ಜನ ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಒಂದು ಉದ್ದೇಶದಿಂದ ರಾಮಾನಂದಾಚಾರ್ಯಜಿಯವರ ಆದೇಶದ ಮೇರೆಗೆ ಈ ಒಂದು ಸಾಮಾಜಿಕ ಉಪಕ್ರಮವನ್ನು ಇಲ್ಲಿ ಆಯೋಜಿಸುತ್ತಿದ್ದೇವೆ. ಕಳೆದ ವರ್ಷ ಈ ಸಂದರ್ಭದಲ್ಲಿ ತಿಮ್ಮಪ್ಪ, ಚಂದ್ರಶೇಖರ್, ಸಂತೋಷ್ ನಾಗಪರ್ ಮತ್ತು ಶ್ರೀಧರ್ ಗೋಶಿಲೆ ಇದ್ದರು.